ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ವಿದ್ಯಾರ್ಥಿಗಳದ್ದು ರ್ಯಾಂಕ್ ತೋರಿಸ್ತಾ ಇಲ್ಲ ನಮ್ಮದು ಅಂತ ಒಂದು ಸಮಸ್ಯೆಯನ್ನು ನೀವು ಶೇರ್ ಮಾಡಿದ್ರಿ. ಸೊ ಏನಂತಂದರೆ, ನಿಮ್ಮ ಒಂದು ರ್ಯಾಂಕ್ಗಳು ಯಾಕೆ ಶೋ ಆಗ್ತಾ ಇಲ್ಲ, ಅದಕ್ಕೆ ಸುಮಾರು ರೀಸನ್ಗಳಿದ್ದಾವೆ. ಸೊ ಒಂದು ಸಿಂಪಲಾಗಿ ರೀಸನ್ ಏನಂತಂದರೆ, ಒಂದು ಇವಾಗ ಜಸ್ಟ್ ಏನಪ್ಪ ಅಂದರೆ, ಇವು 2025ನೇ ಸಾಲಿನ ಒಂದು KA ಡಾಟಾ ಆರಂಭವಾಗಿರುವುದರಿಂದ ಒಂದಷ್ಟು ವಿದ್ಯಾರ್ಥಿಗಳದ್ದು ಡಾಟಾ ಮಿಸ್ಸಿಂಗ್ ಆಗಿರ್ಬೋದು. ಅದನ್ನು ಮತ್ತೊಂದು ಸಲ ಅನಲೈಸಿಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಕೇಳಿದವ್ರಿಗೆ. ಅದಕ್ಕೆ 2 ರಿಂದ 3 ದಿನ ಒಳಗಡೆ ಅಪ್ಡೇಟ್ ಮಾಡಿಬಿಡ್ತಾರೆ. ಇಲ್ಲಪ್ಪ ನಮಗೆ ಇಲ್ಲ, ಇದೊಂದು ಕಾರಣ ಆಗಿರೋದು. ಇನ್ನೊಂದು ಕಾರಣ ಏನಂತಂದರೆ, ನಿಮ್ಮ ಒಂದು ವಿಷಯಗಳು ಓಕೆ, ನೀವು ರಿಪೀಟರ್ಸ್ ಇರ್ತೀರಾ, ಅಥವಾ ನಿಮ್ಮ ನೀವೇನು ಮಾಡಿರೋಂಗಿಲ್ಲ, ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿರೋದಿಲ್ಲ ಯಾವಾಗಂತಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅಥವಾ ಇನ್ನೊಂದು ರೀಸನ್ ಏನಂತಂದರೆ, ಈಗ ಕೇಳಿದವ್ರು ಏನು ಮಾಡ್ತಾಯಿದ್ದಾರೆ, ನಿಮ್ಮ ಅಂಕಗಳನ್ನು ಅವ್ರಿಗೆ ತರಿಸ್ಕೊತಾ ಇದ್ದಾರೆ. ಅದು ಏನಾದರೂ ಮಿಸ್ ಆಗಿರ್ಬೋದು. ಅಂದರೆ PU ಬೋರ್ಡಿಂದ ಅವರೇ ಅಂಕಗಳನ್ನು ತರಿಸ್ಕೊತಾ ಇದ್ದಾರೆ. ಆ ಒಂದು ಕಾರಣದಿಂದ ಏನಾಗಿರ್ಬೋದು, ಮಿಸ್ ಆಗಿರ್ಬೋದು. ಮೂರನೇ ಕಾರಣ ಏನಂತಂದರೆ, ಈಗ ಯಾರಿಗೆ ಇನ್ನೂವರೆಗೆ ರ್ಯಾಂಕ್ಗಳು ಬಂದಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದರೆ, ಕೇಳಿದವರು ಸೊ ಅಂಕಗಳನ್ನು ನಮೂದಿಸಲಿಕ್ಕೆ, ಈಗ ನಿಮ್ಮ ರ್ಯಾಂಕ್ ನಂಬರ್ ಬಂದಿಲ್ಲಪ್ಪ, ಮುಂದೇನು ಮಾಡೋದು ಅಂತಂದರೆ, ನಿಮಗೇನು ಮಾಡ್ತಾರೆ ಅಂತಂದರೆ, ಅಂಕಗಳನ್ನು ನಮೂದನೆ ಮಾಡಲಿಕ್ಕೆ, ಅಂಕಗಳನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಚಾನ್ಸಸ್ ಕೊಡ್ತಾರೆ. ಆ ಅಂಕಗಳನ್ನು ಎಂಟ್ರಿ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಅವರು ಅದನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು, ನಿಮ್ಮ ಅಂಕಗಳನ್ನು ಕ್ರಾಸ್ ವೆರಿಫೈ ಮಾಡಿ, ನಿಮಗೆ ಬಂದಿರುವಂಥ CET ರ್ಯಾಂಕ್ಗಳನ್ನು ಅಂದರೆ ಮಾರ್ಕ್ಸ್ಗಳನ್ನು ವೆರಿಫೈ ಮಾಡಿ ರ್ಯಾಂಕನ್ನು ಕೊಟ್ಟುಬಿಡ್ತಾರೆ. ಮತ್ತೊಂದು ಸಲ ನೀವೇನು ಮಾಡ್ಬೋದು, ನಿಮ್ಮ ರ್ಯಾಂಕ್ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ. ಅದರ ತಕ್ಕಂಗೆ ಅದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ದಾರೆ ಅಂದರೆ, ಕೇಳಿದವರು ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಏನಂತಂದರೆ ಇಲ್ಲಿ ಪ್ರಕಟಣೆ ಕೇದಿಂದ ಬಂದಿರುವಂಥದ್ದು 24ನೇ ತಾರೀಕು, ಅಂದರೆ ಇವತ್ತು ಫಲಿತಾಂಶ ಪ್ರಕಟವಾಗಿದೆ. ಕೆಲವು ವಿದ್ಯಾರ್ಥಿಗಳದ್ದು ಹಿಂದಿನ ವರ್ಷ ಅಂದರೆ ರಿಪೀಟರ್ ಯಾರಿದ್ದಾರೆ 2ನೇ ವರ್ಷ, ಹಿಂದಿನ ವರ್ಷದಲ್ಲಿ ಸೆಕೆಂಡ್ PUC ದ್ವಿತೀಯ PUC ತೇರ್ಗಡೆಯಾಗಿದ್ದು, ಆದರೆ ಅವರ ಫಲಿತಾಂಶ ಪ್ರಕಟಣೆಯಾಗಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಮನವಿ ಸಲ್ಲಿಸಿರುತ್ತಾರೆ. ಅಂದರೆ ಹೋಗಿ ಹೇಳಿದ್ದಾರೆ, ನೋಡಿ ಸರ್, ನಾವು ಹಿಂದಿನ ವರ್ಷ ಪಾಸಾದವರು, ನಮ್ಮದು ನೋಡಿದರೆ ರ್ಯಾಂಕ್ ನಂಬರ್ ಬಂದಿಲ್ಲ ಅಂಥೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರಂತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೇಳಿದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಲಿತಾಂಶ ಪ್ರಕಟಿಸುವ ಮೊದಲು ಸೆಕೆಂಡ್ PUC ಅಂಕಗಳನ್ನು ಆಯಾ ಮಂಡಳಿಯಿಂದಲೇ ಪಡೆಯಲಾಗುವುದು. ಏನು ಮಾಡಿದ್ದಾರೆ ಅಂತಂದರೆ, ಅವರು PUC ಬೋರ್ಡ್ ನಾವು ತೊಗೊಂಡಿದ್ದೀವಿ, ಆದರೂ ಕೂಡ ಸರಿಯಾದ ನೋಂದಣಿ ಸಂಖ್ಯೆ ನಮೂದಿಸುವುದು ಕಡ್ಡಾಯವೆಂದು ಸೂಚಿಸಲಾಗುತ್ತದೆ. ಆದರೆ ಏನು ಮಾಡಿರ್ತಾರೆ ಅಂತಂದರೆ, ವಿದ್ಯಾರ್ಥಿಗಳು ಸರಿಯಾಗಿ ರಿಜಿಸ್ಟ್ರೇಷನ್ ನಂಬರನ್ನು ಕೊಟ್ಟಿರೋಂಗಿಲ್ಲ, ಹೀಗಾಗಿ ಅದು ತಪ್ಪಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರಣ ಏನಂತಂದರೆ, ಇನ್ ಕೇಸ್ ಆಫ್ ನೀವು 2025ರಲ್ಲಿ CETಯಲ್ಲಿ ಫಲಿತಾಂಶ ಪ್ರಕಟವಾಗದೇ ಇರುವ ಅಭ್ಯರ್ಥಿಗಳಿಗೆ ಮತ್ತೆ ಅಂಕಗಳನ್ನು ನೋಡಿರಿ, ಅಂಕಗಳನ್ನು ನಮೂದಿಸಲು, ಅಂದರೆ ನೀವು ರಿಪೀಟರ್ ಇದ್ದೀರಾ, ನಿಮ್ಮ ರಿಪೀಟರ್ ಅಂಕಗಳನ್ನು ನಮೂದಿಸಲು 26ನೇ ತಾರೀಕಿಗೆ ಇದೇ ತಿಂಗಳು 26ನೇ ತಾರೀಕಿಗೆ ಲಿಂಕನ್ನು ಕೊಡ್ತಾರಂತೆ. ಸೊ ಆ ಲಿಂಕಿಗೆ ನೀವು ಏನು ಮಾಡಬೇಕು, ಹೋಗಿ ನೀವು ಯಾರು ರಿಪೀಟರ್ ಇದ್ದೀರಾ ಆ ಲಿಂಕಿಗೆ ಹೋಗಿ ನಿಮ್ಮ ದ್ವಿತೀಯ PUCಯ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಹಾಕಿ ಮತ್ತು ಅಂಕಪಟ್ಟಿಯಲ್ಲಿ ಅಪ್ಲೋಡ್ ಮಾಡಬೇಕು. ಅಂಕಪಟ್ಟಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಅಂದರೆ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ, ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಹಾಕಿ, ಮತ್ತು ನೀವು ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಸ್ಯಾಟ್ ನಂಬರ್ನ 29ನೇ ತಾರೀಕಿಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಪ್ರತೀಕ್ಷಾ ಪ್ರಾಧಿಕಾರದಿಂದ ಏನು ಮಾಡ್ತಾರೆ, ನಿಮ್ಗೆ ಕೊಡ್ತಾರೆ. ಸೊ ಆ ಒಂದು ಸ್ಯಾಟ್ಸ್ ನಂಬರದಿಂದ ಏನು ಮಾಡ್ತಾರೆ, ಪರಿಶೀಲನೆ ಮಾಡಿಕೊಂಡು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಅವರು ರ್ಯಾಂಕನ್ನು ಬಿಡುಗಡೆ ಮಾಡ್ತೀವಿ, ಇಲ್ಲಾಂದರೆ ಬಿಡುಗಡೆ ಮಾಡೋದಿಲ್ಲ. ಸ್ಯಾಟ್ ನಂಬರ್ ಪಡೆಯಲು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಅವಶ್ಯಕತೆ ಬರೋದಿಲ್ಲ. ಅಂದರೆ ಸ್ಯಾಟ್ ನಂಬರ್ ನಿಮ್ಗೆ ಅವರೇ ಕೊಡ್ತಾರೆ, ನೀವು ಅಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ.